ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿಗಳು ನಾನು ಏನು ಇವತ್ತು ಮನವಿಯನ್ನ ಕೊತ್ತೂರು ಮಂಜುನಾಥ್ ಅವರು ವಿಚಾರದಲ್ಲಿ ಕೊಟ್ಟಿದ್ದೀನಿ. ಇವತ್ತು ಅದನ್ನ ಡಿ ಕೆ ಶಿವಕುಮಾರ್ ಅವರು ಪರಿಗಣಿಸಿಲ್ಲ. ಅಕಸ್ಮಾತ್ ಅಂತ ಹೇಳಿದ್ರೆ ಮುಂದಿನ ಹೋರಾಟ ನಾವು ಬಹಳ ಡಿಫ್ರೆಂಟ್ ಆಗಿ ಹೋರಾಟಗಳು ಮಾಡ್ತೀವಿ. ನಾವು ವಿಧಾನಸೌಧ ಕೋಲಾರದಿಂದ ಚಲೋ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ತೀರಿ. ಈ ವಿಚಾರವಾಗಿ ಸಮಸ್ತ ನಾಗರಿಕ ಬಂಧುಗಳೇ, ಈ ದಿನ ನಾವು ಏನು ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ ಹೆಚ್ಚಾಗಿ ಜಾತಿನ ಇವತ್ತು ನೋಡ್ತಾ ಇದ್ದೀರಿ. ಯಾವ ಜಾತಿನಲ್ಲಿ ಏನೇನು ಅಂತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಈ ದಿನ ನಮ್ಮ ಈಗಿನ ಕೋಲಾರ ಶಾಸಕರಾಗಿರ್ತಕ್ಕಂಥ ಅಂದು ಮುಳಬಾಗಿಲು ಶಾಸಕರು ಮಾಜಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಇವರು ಮುಳಬಾಗಿಲು ಕ್ಷೇತ್ರದಲ್ಲಿ MLA ಆಗಿರ್ತಾರೆ. ಆ ವಿಚಾರವಾಗಿ ಸುಮಾರು ಪ್ರತಿಭಟನೆಗಳು ಹೋರಾಟಗಳು ಎಲ್ಲ ಮಾಡಿದ್ದೀರಿ ನಾವು. ಅದರ ಸಲುವಾಗಿ ಯಾವುದೇ ಕಾರಣಕ್ಕಾಗ್ಲಿ ನಮಗೆ ನ್ಯಾಯ ದೊರಕಲಿಲ್ಲ. ಇವರು ನಕಲಿ ಮಾಡಿರತಕ್ಕಂಥ ಡಾಕ್ಯುಮೆಂಟ್ಸು ಇವ್ರಿಗೆ 25,000 ರೂಪಾಯಿ ಫೈನ್ ಕೂಡ ಆಗ್ತೈತೆ. ಈ ಫೈನ್ ಕೂಡ ಅವರು ತುಂಬಿರ್ತಾರೆ. ಇದ್ರ ಜೊತೆಗೆ ಎಲ್ಲಾ ಕೋರ್ಟನ್ನು, ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಬೋದು ಮತ್ತು ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಎಲ್ಲಾ ಕೋರ್ಟ್ಗಳಲ್ಲಿ ಇವರಿಗೆ ಸೋಲು ಉಂಟಾಗೈತೆ. ಜಾತಿ ಇವತ್ತು ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಈ ಜಾತಿನಲ್ಲಿ ಪರಿಶಿಷ್ಟ ಜಾತಿಯವರಿಗೆ, ನಿಜವಾದ ಪರಿಶಿಷ್ಟ ಜಾತಿಯವರಿಗೆ SC ಸಿಗ್ಬರ್ತಕ್ಕಂಥ ಸವಲತ್ತನ್ನ ಏನು ಇವತ್ತು ಇರತಕ್ಕಂಥ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಪಡ್ಕೊಂಡಿದ್ದಾರೆ. ಆದ್ರಿಂದ ಆ ವಿಚಾರವಾಗಿ ಸಲುವಾಗಿ ನಾವು ಸುಮಾರು ಪ್ರತಿಭಟನೆಗಳು ಹೋರಾಟ ಮಾಡಿದ್ರಿ. ಹಾಗೆ ಇವತ್ತು ನಾನು ರಾಜ್ಯ ಮಟ್ಟಕ್ಕೆ ಇವತ್ತು ಕೊಂಡೊಯ್ತಿದ್ದೀನಿ. ವಿಚಾರ ಏನಂತ ಹೇಳಿದ್ರೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಇವತ್ತು ಸಭೆ ಇತ್ತು. ಏನು ನಕಲಿ ಜಾತಿ ಸರ್ಟಿಫಿಕೇಟ್ಗಳು ಮತ್ತು ಇದ್ರ ಜೊತೆಗೆ ದೌರ್ಜನ್ಯದ ಸಭೆಗಳು ಇವತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಭೆ ಇವತ್ತು 3 ಗಂಟೆಗೆ ಸಭೆ ಇತ್ತು. ಆ ಸಭೆಗೆ ನಾವು ಹೋಗಿ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಮನೆ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಸರ್, ಕೋಲಾರದ ಕೊತ್ತೂರು ಮಂಜುನಾಥ್ MLA ಆಗಿದ್ದ ಸಂದರ್ಭದಲ್ಲಿ ಮುಳಬಾಗಿಲು ಕ್ಷೇತ್ರದಲ್ಲಿ ಅವರು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ಅವರು MLA ಆಗಿದ್ದಾರೆ ಅಂತ ಹೇಳಿ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಕೊಟ್ಟಿದ್ದೀರಿ. ಈಗ ಏನು ವಿಧಾನಸೌಧದಲ್ಲಿ ಇವತ್ತು ಮೀಟಿಂಗ್ ನಡೀತಾ ಇದ್ದ ಮೀಟಿಂಗ್ ನಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಮೆಮೊರಂಡಮ್ನ ನೀವು ಪರಿಗಣಿಸ್ಬೇಕು ಸರ್, ಇಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀರಿ. ನಮಗೆ ಖಂಡಿತವಾಗ್ಲೂ ಇವತ್ತು ನ್ಯಾಯ ಸಿಗ್ತೈತೆ ಅಂತ ಹೇಳಿ ನಾನು ಇವತ್ತು ನಂಬಿದ್ದೀನಿ. ಮಂಜುನಾಥ್ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ಇವತ್ತು ಅವರಿಗೆ ಸುಪ್ರೀಂ ಕೋರ್ಟ್ ಇವತ್ತು ಡೈರೆಕ್ಷನ್ಸ್ ಕೊಟ್ಟು ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಸರ್ಕಾರದವರು ಇದನ್ನ ಪರಿಗಣಿಸಿ ಈತನು ಈ ಒಂದು ಜಾತಿಗೆ, ಪರಿಶಿಷ್ಟ ಜಾತಿಗೆ ಬರೋದಿಲ್ಲ ಅಂತ ಹೇಳಿ ಈತನು ಬೈರಾಗಿ ಕ್ಯಾಸ್ಟ್, ಜಂಗಮ ಕ್ಯಾಸ್ಟ್ ಅಲ್ಲ ಅಂತ ಹೇಳಿ ಇವತ್ತು ಆತನಿಗೆ ನ್ಯಾಯಾಲಯ ಇವತ್ತು ಆತನಿಗೆ ಹೇಳಿರ್ತಕ್ಕಂಥದ್ದು. ಸೇಮ್ ಯಾವ ಜಾತಿಗೆ ಸೇರ್ತಾನೆ, ಬೃಗ ಜಂಗಮ ಜಾತಿಗೆ ಸೇರೋದಿಲ್ಲ. ಆಯ್ತಾ, ಇದು ಸೇರ್ತಕ್ಕಂಥದ್ದು ನಮ್ಮ ಯಾವ್ದು ಜಾತಿ ಐತಲ್ಲ, ಬೈರಾಗಿ ಜಾತಿಗೆ ಸೇರ್ತಾರ ಅಂತ ಹೇಳಿರ್ತಕ್ಕಂಥದ್ದು. ಅದರಿಂದ ಅವ್ರಿಗೆ ಯಾವ್ದೇ ಕಾರಣಕ್ಕಾಗ್ಲಿ ಯಾವುದೇ ಆತ ಮೆಹರ್ಬಾನಿ ಸಿಗೋದಿಲ್ಲ. ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿಗಳು ನಾನು ಏನು ಇವತ್ತು ಮನವಿಯನ್ನ ಕೊತ್ತೂರು ಮಂಜುನಾಥ್ ಅವರು ವಿಚಾರದಲ್ಲಿ ಕೊಟ್ಟಿದ್ದೀನಿ. ಇವತ್ತು ಅದನ್ನ ಡಿ ಕೆ ಶಿವಕುಮಾರ್ ಅವರು ಪರಿಗಣಿಸಿಲ್ಲ. ಅಕಸ್ಮಾತ್ ಅಂತ ಹೇಳಿದ್ರೆ ಮುಂದಿನ ಹೋರಾಟ ನಾವು ಬಹಳ ಡಿಫ್ರೆಂಟ್ ಆಗಿ ಹೋರಾಟಗಳು ಮಾಡ್ತೀವಿ. ನಾವು ವಿಧಾನಸೌಧ ಕೋಲಾರದಿಂದ ಚಲೋ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ತೀರಿ. ಈ ವಿಚಾರವಾಗಿ ಮಾಡಿದ್ರು, ಸ್ವೀಕಾರ ಮಾಡಿ ಅವ್ರು ಏನು ಹೇಳಿಲ್ಲ. ಮನವಿನ ತಗೊಂಡು ಅವರು ಹೋಗಿದ್ದಾರೆ. ನಮಗೆ ನಂಬಿಕೆ ಐತೆ, ಏನು ಜಾತಿ ನಕಲಿ ಜಾತಿ ಸರ್ಟಿಫಿಕೇಟ್ ತಗೊಂಡು ಇವ್ರು MLA ಆಗಿದ್ದಾರ, ಆ ವಿಚಾರದಲ್ಲಿ ಅವರು ನ್ಯಾಯ ಒದಗಿಸ್ಕೊಡ್ತಾರ ಅಂತ ಹೇಳಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವ್ರ ಮೇಲೆ ನಮಗೆ ಬಹಳ ನಂಬಿಕೆ ಐತೆ.